ನಡೆಯುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ಸತ್ಯವೇದದ ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ತಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ಶೀರ್ಷಿಕೆಯಲ್ಲಿ ದೀನತೆಯ ಜೀವಿತ ಎನ್ನುವುದರ ಕುರಿತು ಆಲೋಚನೆ ಮಾಡೋಣ. ದೀನತೆ, ಹಲವು ವಾಕ್ಯಗಳಲ್ಲಿ ದೀನತೆಯನ್ನು ನಾವು ಬಹಳ ಶೃಂಗರಿಸಿ ಮಾತನಾಡಬಹುದು. ದೀನತೆಯ ಮತ್ತು ಅನೇಕ ಪದಗಳ ಬಳಕೆ ವಿನಯವುಳ್ಳವರಾಗಿ, ನಮ್ರತೆಯಿಂದ, ವಿಧೇಯರಾಗಿ ಎನ್ನುವಂಥದ್ದನ್ನು ಕೂಡ ನಾವು ಪದ ಬಳಕೆ ಮಾಡುತ್ತೇವೆ. ದೀನತೆ ಎನ್ನುವುದರ ಜೊತೆಯಲ್ಲಿ ವಿನಯವುಳ್ಳತೆ, ನಮ್ರತೆ ಹಾಗೂ ವಿಧೇಯತೆ ಎನ್ನುವುದರ ಪದಗಳನ್ನು ಕೂಡ ಈ ನಿಟ್ಟಿನಲ್ಲಿ ಬಳಕೆ ಮಾಡುತ್ತೇವೆ, ಉಪಯೋಗಿಸುತ್ತೇವೆ. ಇವೆಲ್ಲವೂ ಕೂಡ ಒಂದೇ ದೃಷ್ಟಿಕೋನದ ಜೀವಿತಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಅಂದರೆ ನಮ್ರವಾಗಿ ನಡೆದು, ದೀನರಾಗಿ ಬದುಕಿ, ವಿನಯವುಳ್ಳವರಾಗಿ ನಮ್ಮ ನಡೆ, ನುಡಿ, ಕ್ರಿಯೆ, ಕಾರ್ಯಗಳ ಮೂಲಕ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ನಡೆಸುವಂಥದ್ದು ಎನ್ನುವುದಾದರೆ ಯಾವ ಸಂದೇಹ ಇಲ್ಲ. ಯೇಸು ಸ್ವಾಮಿಯು ಕೂಡ ಇಹಲೋಕದ ಯಾತ್ರೆಗೆ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ, ತನ್ನ ತಂದೆಯ ರಾಜ್ಯದ ಸಮಗ್ರ ವಿಸ್ತರಣೆಯನ್ನು ಮಾಡುವುದಕ್ಕೋಸ್ಕರ, ತನ್ನ ತಂದೆಯ ರಾಜ್ಯವನ್ನು ಇಹಲೋಕದಲ್ಲಿ ಪ್ರಕಟ ಮಾಡುವುದಕ್ಕೋಸ್ಕರ ಆತನು ದೈವ ಮಾನವನಾಗಿ ಇಹಲೋಕಕ್ಕೆ ಬಂದಾಗ, ಆತನು ಕೂಡ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಮಾನವನ ಮತ್ತು ತಂದೆಯ ಬಿರುಕು ಬಿಟ್ಟಂಥ ಆ ಸಂಬಂಧವನ್ನು ಶಿಲುಬೆಯ ಮೂಲಕವಾಗಿ ಒಂದುಗೂಡಿಸುವಂಥ ಅಧೀನತೆಯ ಸ್ವಭಾವದ ಜೀವಿತವನ್ನು ಶಿಲುಬೆಯ ಮೂಲಕ ತೋರಿಸಿಕೊಟ್ಟನು. ಯೇಸು ಸ್ವಾಮಿ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಇಹಲೋಕಕ್ಕೆ ಬಂದದ್ದು ನಮ್ಮೆಲ್ಲರಿಗೂ ತಿಳಿದಂಥ ಸಂಗತಿ. ಆ ಸಂಗತಿಯನ್ನು ಯೇಸು ಸ್ವಾಮಿಯು ತನ್ನ ನಡೆ, ನುಡಿ, ಕ್ರಿಯೆ, ಕಾರ್ಯಗಳ ಮೂಲಕ, ತಾನು ನಮ್ರತೆಯಿಂದ ನಡೆದುಕೊಳ್ಳುವುದರ ಮೂಲಕ, ವಿನಯವುಳ್ಳವನಾಗಿ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ತನ್ನನ್ನೇ ದೀನನಾಗಿ ಶಿಲುಬೆಯ ಮರಣಕ್ಕೆ ಸಮರ್ಪಿಸಿಕೊಂಡದ್ದನ್ನು ಫಿಲಿಪ್ಪಿಯ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 5-8 ವಾಕ್ಯಗಳಲ್ಲಿ ಬಹಳ ಅರ್ಥಗರ್ಭಿತವಾಗಿ ನಾವು ಚಿತ್ರಣ ಮಾಡಿ ನೋಡಿದ್ದೇವೆ. ನನ್ನ ಪ್ರೀತಿಯುಳ್ಳ ದೇವ ಜನರೇ, ಇಂತಹ ದೀನ ಸ್ವಭಾವವುಳ್ಳ ಯೇಸು ಸ್ವಾಮಿಯು ನಮಗಳ ರಕ್ಷಣೆಗೆ ತನ್ನ ಪ್ರಾಣವನ್ನೇ ಈಡು ಮಾಡಿ ಕೊಟ್ಟಂಥ ಸ್ವಾಮಿಯನ್ನು ನಾವು ಇಹಲೋಕದಲ್ಲಿ ಅಂಗೀಕರಿಸಿ ಆತನೇ ನನ್ನ ಸ್ವಂತ ರಕ್ಷಕನು ಎಂಬುದಾಗಿ ಹೇಳುವುದಾದರೆ, ಆತನು ನುಡಿದಂತೆಯೇ ನಡೆದ ಹಾಗೆ ನಾವು ಕೂಡ ನಡೆಯಬೇಕಾದದ್ದು ಅವಶ್ಯ ಅಲ್ಲವೇ? ಹೀಗಾಗಿ ನಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿಯ ಹಿಂಬಾಲಕರು ನಾವು, ಯೇಸು ಸ್ವಾಮಿ ನನ್ನ ಸ್ವಂತ ಜೀವಿತದ ರಕ್ಷಕನು, ಆತನ ಹೆಸರಿನಲ್ಲಿಯೇ ನನಗೆ ರಕ್ಷಣೆ, ಆತನ ರಕ್ತದ ಮೂಲಕವಾಗಿಯೇ ನಾನು ನಿತ್ಯ ಜೀವದ ವಾಗ್ದಾನವನ್ನು ಪಡೆದಿದ್ದೇನೆ ಎನ್ನುವಂಥ ನಂಬಿಕೆ ನನ್ನಲ್ಲಿ ಇರುವುದಾದರೆ, ಯೇಸು ಸ್ವಾಮಿ ನಡೆಸಿದ, ತೋರಿದ ಜೀವಿತದಲ್ಲಿ ನಾನು ಕೂಡ ಪಾಲುದಾರನಾಗಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ಈ ದೀನತೆಯ ಜೀವಿತ, ವಿನಯವುಳ್ಳವರಾಗಿ ಬದುಕಿ ಬಾಳುವಂಥ ನಮ್ಮ ನಿಷ್ಠೆಯ ಬದುಕು, ನಮ್ರತೆಯಲ್ಲಿ ಜೀವಿಸುವಂಥದ್ದು, ಇವೆಲ್ಲವೂ ಕೂಡ ಕಾಲ್ಪನಿಕವಾದಂಥ ಜೀವಿತ ಅಲ್ಲ, ಬದಲಾಗಿ ಬದ್ಧತೆಯ ಜೀವಿತ. ಇದು ಯಾವುದೋ ಕಟ್ಟು ಕತೆಗಳ ಜೀವಿತಕ್ಕೆ ಹೋಲಿಕೆಯಾಗಿಲ್ಲ, ಬದಲಾಗಿ ನೈಜ ವಾಸ್ತವ ಸ್ಥಿತಿಯನ್ನು ಒಗ್ಗೂಡಿಸಿಕೊಂಡಂಥ ಮನುಷ್ಯರಾಗಿ, ದೇವರಿಗೆ ಭಯಪಟ್ಟಂಥ ವ್ಯಕ್ತಿಗಳಾಗಿ, ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಂಥ ಮನುಷ್ಯರಾಗಿ ನಮ್ಮ ಜೀವಿತಗಳಲ್ಲಿ ನಾವು ತೋರ್ಪಡಿಸಿಕೊಳ್ಳುವಂಥ ನೈಜ ಸ್ವಭಾವದ ಜೀವಿತ ಎನ್ನುವುದಾದರೆ
ಇದು ಅತಿಶಯೋಕ್ತಿ ಏನೂ ಅಲ್ಲ, ಬದಲಾಗಿ ಇದು ವಾಸ್ತವದ ಸ್ಥಿತಿಗತಿಯ ಜೀವಿತ ಎನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಹೀಗಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಈ ದೀನತೆಯ ಕುರಿತು, ವಿನಯವುಳ್ಳವರಾಗಿ ಜೀವಿಸುವುದರ ಕುರಿತು, ನಮ್ರತೆಯ ಬದುಕಿನ ಕುರಿತು ನಾನಾ ವಿಷಯಗಳನ್ನು ಸೊಲೊಮೋನನು ತನ್ನ ಇಡೀ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಲಿಖಿತ ಮಾಡಿದ್ದಾನೆ. ಕೆಲವು ಅಂಶಗಳನ್ನು ತೆಗೆದುಕೊಳ್ಳುವುದಾದರೆ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ 34ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸುವನು, ದೀನರಿಗಾದರೋ ಕೃಪೆಯನ್ನು ಅನುಗ್ರಹಿಸುವನು ಎಂಬುದಾಗಿ ದೇವರ ವಾಕ್ಯವು ಬರೆಯಲ್ಪಟ್ಟದೆ. ಈ ವಿನಯವುಳ್ಳವರಾಗಿ, ನಮ್ರತೆ ಉಳ್ಳವರಾಗಿ, ದೀನರಾಗಿ ನಡೆದುಕೊಳ್ಳುವುದು ಎನ್ನುವಂಥದ್ದನ್ನು ನಾವು ಅವಲೋಕಿಸಿ ನೋಡುವಾಗ ಮೊಟ್ಟ ಮೊದಲನೆಯದಾಗಿ ನಾವು ಕಲಿತುಕೊಳ್ಳಬೇಕಾದಂಥ ಪಾಠ ಧರ್ಮದ ಆಚರಣೆ. ಇದನ್ನು ನಾವು ವಿಶ್ಲೇಷಿಸಿ ಹೇಳಬೇಕಾಗಿ ಇಲ್ಲ. ಕಾರಣ ನಮ್ಮೆಲ್ಲರಿಗೂ ಕೂಡ ಧರ್ಮ ಏನು ಎಂಬುದಾಗಿ ಗೊತ್ತದೆ, ಧರ್ಮದ ಆಚರಣೆ ಏನು ಎಂಬುದಾಗಿ ಗೊತ್ತದೆ, ಧರ್ಮದ ಪರಿಪಾಲನೆ ಏನು ಎಂಬುದಾಗಿ ತಿಳಿದಿದ್ದೇವೆ. ಆದ ಕಾರಣ ಧರ್ಮದ ಆಚರಣೆ ಬರೀ ಬಾಯುಚ್ಚಾರಣೆಯಿಂದ ಮಾತ್ರವಲ್ಲದೆ ನಮ್ಮ ಹೃದಯದ ಅಂತರಾಳದಿಂದ ಬರುವಂಥ ನಮ್ಮ ನಡೆ, ನುಡಿ, ಕ್ರಿಯೆ, ಕಾರ್ಯಗಳಲ್ಲಿ ತೋರ್ಪಡಿಸಿಕೊಂಡಂಥ ಜೀವಿತದ ಪ್ರಾಮುಖ್ಯ ಅಂಶ ಎನ್ನುವಂಥದ್ದಾದರೆ ಯಾವ ಸಂದೇಹ ಇಲ್ಲ. ಹಾಗಾಗಿ ದೇವರ ಆಶೀರ್ವಾದ, ದೇವರ ಕೃಪೆ ಒಬ್ಬ ಮಾನವನಿಗೆ ಯಾವಾಗ ಅನುಗ್ರಹವಾಗುತ್ತದೆ ಎಂಬುದಾಗಿ ನಾವು ನೋಡುವುದಾದರೆ, ಧರ್ಮವನ್ನು ತಿರಸ್ಕರಿಸದೆ ಅದನ್ನು ಪಾಲಿಸುತ್ತಾರೋ, ಅದನ್ನು ಪಾಲಿಸುವವರನ್ನು ದೀನರು ಎಂಬುದಾಗಿ ಕರೆಯುತ್ತಾರಲ್ಲ, ಅಂತಹ ದೀನರಿಗೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎನ್ನುವಂಥ ವಾಗ್ದಾನವನ್ನು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮೊದಲನೆಯದಾಗಿ ಈ ದೀನತೆಯ ಜೀವಿತದಲ್ಲಿ ಧರ್ಮದ ಪರಿಪಾಲನೆ, ಧರ್ಮದ ಜೀವಿತ, ಧರ್ಮದ ಆಚರಣೆ ಮತ್ತು ಧರ್ಮವನ್ನು ಎತ್ತಿ ಹಿಡಿಯುವಂಥ ಅನೇಕ ಸ್ಥಿತಿಗತಿಗಳ ಜೀವಿತವನ್ನು ನಾವು ಪ್ರದರ್ಶಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಪ್ರದರ್ಶಿಸಬೇಕೆಂಬುದಾಗಿ ಹೇಳಿಕೊಳ್ಳುವಾಗ ಮನುಷ್ಯರಿಗೆ ತೋರ್ಪಡಿಸಿಕೊಳ್ಳುವಂಥದ್ದಲ್ಲ, ಬದಲಾಗಿ ನನ್ನ ಜೀವಿತದಲ್ಲಿ ಇವೆಲ್ಲವುಗಳನ್ನು ಪಾಲನೆ ಮಾಡುತ್ತಾ ಬಂದು ಆ ಪಾಲನೆಯ ಜೀವಿತದಲ್ಲಿ ಅನೇಕ ಜನರು ನನ್ನನ್ನು ನೋಡುವಾಗ, ನನ್ನ ಕ್ರಿಯೆಗಳನ್ನು ಗಮನಿಸುವಾಗ, ನನ್ನ ನಡೆ ನುಡಿಗಳನ್ನು ಅವಲೋಕಿಸಿ ಗ್ರಹಿಸಿಕೊಳ್ಳುವಾಗ ಇದು ಧರ್ಮದ ಆಚರಣೆ ಎನ್ನುವಂಥದ್ದನ್ನು ಅವರ ಮನಸ್ಸಿಗೆ ಅದು ತೋರ್ಪಡಿಸಿಕೊಳ್ಳುವಂಥ ಒಂದು ಶಕ್ತಿಯುತವಾದಂಥ ಭಾವನಾತ್ಮಕ ಜೀವಿತ ಅಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಕ್ರಿಸ್ತನಲ್ಲಿ ನಾನು ಐಕ್ಯಗೊಂಡಿದ್ದೇನೆ, ಕ್ರಿಸ್ತನೇ ನನ್ನ ರಕ್ಷಕನು, ಕ್ರಿಸ್ತನೇ ನನ್ನ ಒಡೆಯನು ಎಂಬುದಾಗಿ ನಾನು ಈ ಲೋಕದಲ್ಲಿ ಹೇಳುವುದಾದರೆ, ಮೊದಲನೆಯದಾಗಿ ನಾನು ಧರ್ಮದ ಆಚರಣೆ ಮಾಡುತ್ತಾ, ಧರ್ಮವನ್ನು ಪರಿಪಾಲನೆ ಮಾಡುತ್ತಾ, ಧರ್ಮವನ್ನು ಅಭ್ಯಾಸ ಮಾಡಿಕೊಳ್ಳುವಂಥ ವ್ಯಕ್ತಿಯಾಗಿ ಆ ದೀನತೆಯಲ್ಲಿ ಜೀವಿಸುವಾಗ ದೇವರ ಕೃಪೆಯನ್ನು ಅನುಭವಿಸಿ ಜೀವಿಸುವುದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಜ್ಞಾನೋಕ್ತಿಗಳ ವಾಗ್ದಾನದಲ್ಲಿ ನಾವು ನೋಡುತ್ತೇವೆ. ಎರಡನೆಯದಾಗಿ ಅದೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 22ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಹೀಗೆ ನಾವು ನೋಡುತ್ತೇವೆ: ಧನ, ಮಾನ, ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೆ ಫಲಕಾರಿಯಾಗಿವೆ ಎಂಬುದಾಗಿ ಬರೆಯಲ್ಪಟ್ಟದೆ. ಧನ, ಮಾನ, ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೆ ಅದು ಫಲಕಾರಿ. ನಾವು ಯಾವುದನ್ನು ಸಂಪಾದನೆ ಮಾಡಿಕೊಳ್ಳುತ್ತೇವೆ, ಯಾವುದನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತೇವೆ, ಇವೆಲ್ಲವೂ ಕೂಡ ಯೆಹೋವನ ಭಯದ ಫಲವೇ. ನಾನು ದೀನ ಭಾವ ಜೀವಿತವನ್ನು ನಡೆಸುವುದಾದರೆ ನನಗೆ ಉಂಟಾಗುವಂಥ ಧನ, ನನಗೆ ಉಂಟಾಗುವಂಥ ಮಾನ, ಆ ಧನ ಮಾನಗಳ ಜೊತೆಯಲ್ಲಿ ನಾನು ಜೀವಿಸುವಾಗ ಇವೆಲ್ಲವೂ ದೇವರ ಉಡುಗೊರೆ ಎಂಬುದಾಗಿ, ಯೆಹೋವನ ಭಯದಲ್ಲಿ ಅದು ಫಲಕಾರಿಯಾಗಿ ನಿಲ್ಲುತ್ತದೆ ಎನ್ನುವಂಥದ್ದನ್ನು ನಾವು ಈ ವಾಕ್ಯದ ಮೂಲಕ ನೋಡುತ್ತೇವೆ. ಕಾರಣ ಅದೇ ಅಧ್ಯಾಯದ 22ನೇ ಅಧ್ಯಾಯದ ಜ್ಞಾನೋಕ್ತಿಗಳ ಪುಸ್ತಕದ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ: ವಕ್ರಬುದ್ಧಿಯುಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು,
ಬಹಳವಾಗಿ ಉರುಳುಗಳು ತುಂಬಿವೆ. ತನ್ನನ್ನು ರಕ್ಷಿಸಿಕೊಳ್ಳುವವನು ಅವುಗಳಿಗೆ ದೂರವಾಗಿ ಇರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವಾಗ ನನ್ನ ಆಲೋಚನೆಯಲ್ಲಿ ನಾನು ಜೀವಿಸದೆ ದೇವರ ಆಲೋಚನೆಯಲ್ಲಿ ದೇವರ ಕೃಪೆಗೆ ಪಾತ್ರನಾಗಿ ನಾನು ಜೀವಿಸುವಾಗ, ಆ ದೀನತೆಯಲ್ಲಿ ನಾನು ಜೀವಿಸುವಾಗ, ಧನ ಮಾನ ಜೀವಗಳು ನನಗೆ ಬರುವಾಗ, ಆ ದೀನ ಭಾವಕ್ಕೆ ನನ್ನನ್ನು ನಾನು ಅರ್ಪಿಸಿಕೊಂಡಾಗ ಅದು ಯೆಹೋವನ ಭಯಕ್ಕೆ ಕಾರಣವಾಗಿ, ಯೆಹೋವನ ಭಯಕ್ಕೆ ಕಾರಣವಾದಂಥ ಫಲಕಾರಿಯಾದಂಥ ಜೀವಿತವು ನನಗೆ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ನನಗೆ ಯಾವಾಗ ಈ ದೇವರ ಭಯದಿಂದ ಫಲಗಳು ಉಂಟಾಗುತ್ತವೆಯೋ ಆಗ ನಾನು ವಕ್ರ ಬುದ್ಧಿಯುಳ್ಳವನ ಮಾರ್ಗವನ್ನು ಬಿಟ್ಟು ದೇವರ ಮಾರ್ಗದಲ್ಲಿ, ರಕ್ಷಿಸಿಕೊಂಡಂಥ ಮಾರ್ಗದಲ್ಲಿ ನನ್ನ ಜೀವಿತವನ್ನು ನಡೆಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಈ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ನೋಡ್ತೇವೆ. ವಾಕ್ಯ ಹೇಳುವಂಥದ್ದು, ವಕ್ರ ಬುದ್ಧಿಯುಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಉರುಳುಗಳು ತುಂಬಿವೆ, ಆದರೆ ತನ್ನನ್ನು ರಕ್ಷಿಸಿಕೊಳ್ಳುವವನು ಇವುಗಳಿಗೆ ದೂರವಾಗಿ ಇರುವನು. ಯಾವಾಗ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ, ರಕ್ಷಕನ ವಾಕ್ಯದ ನೆಲೆದಾವರೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ, ದೇವರ ವಾಕ್ಯದ ಅಡಿದಾವರೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಂಥ ಜೀವಿತದಲ್ಲಿ ನಾವು ಕಾಣಿಸಲ್ಪಡುವಾಗ ಇವೆಲ್ಲವುಗಳಿಂದ ನಾವು ದೂರವಿದ್ದು ರಕ್ಷಣೆಯ ಹಾದಿಯಲ್ಲಿ ನಮ್ಮ ಜೀವಿತಗಳನ್ನು ನಡೆಸುವುದಕ್ಕೆ ಸಾಧ್ಯ. ಹಾಗಾಗಿ ದೇವರು ಅಂಗೀಕಾರ ಮಾಡುವಂಥದ್ದು ದೀನ ಸ್ವಭಾವವನ್ನು, ಅಂಗೀಕಾರ ಮಾಡುವಂಥದ್ದು ವಿನಯವುಳ್ಳ ಜೀವಿತವನ್ನು ಮತ್ತು ನಮ್ರತೆಯ ಜೀವಿತವನ್ನು ಎನ್ನುವಂಥದ್ದು ಸ್ಪಷ್ಟ. ಪ್ರೌಢತೆಯಲ್ಲಿ ಜೀವಿಸುವಂಥವರಿಗೆ ಇದು ಒಂದು ಬುದ್ಧಿಮಾತು. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡುವಂಥ ಸ್ಥಿತಿಗತಿಗಳನ್ನು ಗಮನಿಸುವಾಗ, ಯಾರು ಪ್ರೌಢತೆಯಲ್ಲಿ ಜೀವಿಸುತ್ತಾರೋ, ನನ್ನದೇ ನಾನು ಎನ್ನುವಂಥ ಜೀವಿತದಲ್ಲಿ ಜೀವಿಸುತ್ತಾರೋ ಅದು ದೀನರ ಜೀವಿತಕ್ಕೆ ವಿರುದ್ಧವಾಗಿ ಇರುವಂಥದ್ದು ಎನ್ನುವುದು ಸಂದೇಹ ಇಲ್ಲ. ಹಾಗಾಗಿ ಪ್ರೌಢತೆಯಲ್ಲಿ ಜೀವಿಸುವುದಾದರೆ ನಮಗೆ ದೇವರ ಭಯವಿರುವುದಕ್ಕೆ ಸಾಧ್ಯ ಇಲ್ಲ. ದೇವರ ಭಯ ಇಲ್ಲದೆ ಹೋಗುವುದಾದರೆ ನಾವು ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ. ದೇವರನ್ನು ಆರಾಧಿಸುತ್ತೇವೆ ಎಂಬುದಾಗಿ ನಾವು ಅಂದುಕೊಂಡಾಗ್ಯೂ ದೇವರಿಗೆ ಮೆಚ್ಚುಗೆಯಾದ ಆರಾಧನೆಯನ್ನು ಮಾಡುತ್ತಾ ಇಲ್ಲ ಎನ್ನುವುದಕ್ಕೆ ನಾವು ನಮ್ಮನ್ನು ಆಸ್ಪದ ಮಾಡಿಕೊಂಡವರಾಗಿದ್ದೇವೆ. ಯಾವಾಗ ದೇವರಿಗೆ ಮೆಚ್ಚುಗೆಯಾದ ಆರಾಧನೆಯನ್ನು ನಾನು ಸಲ್ಲಿಸುತ್ತಿಲ್ಲ ಎಂಬುದಾಗಿ ನಾವು ಹೇಳುವಾಗ ದೇವರ ಮಾತಿಗೆ ವಿಧೇಯರಾಗಿ ನಡೆಯದೇ ಹೋಗುವಂಥದ್ದು ಸಹಜ. ದೇವರ ಮಾತಿಗೆ ಅವಿಧೇಯರಾಗಿ ನಡೆಯುವಾಗ ದೇವರ ಮಾರ್ಗದಲ್ಲಿ ತಪ್ಪಿತಸ್ಥರಾಗಿ ನಿಲ್ಲುವುದು ಸಹಜ. ದೇವರ ಮಾರ್ಗದಿಂದ ದೂರ ಹೋಗುವಾಗ ನನ್ನದೇ ಆದ ಮಾರ್ಗದಲ್ಲಿ ನಾನು ನನ್ನನ್ನು ಸೃಷ್ಟಿಸಿಕೊಂಡು ಜೀವಿಸುವಾಗ ಅದು ದೇವರಿಗೆ ಮೆಚ್ಚುಗೆಯಾದಂಥ ಮಾರ್ಗವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದನ್ನು ಈ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ದೀನತೆಯಲ್ಲಿ ಜೀವಿಸದೆ ಹೋದರೆ ಅದು ಪ್ರೌಢತೆಯ ಜೀವಿತ. ಪ್ರೌಢತೆಯ ಜೀವಿತದಲ್ಲಿ ಇವೆಲ್ಲ ಸವಾಲುಗಳನ್ನು ನಾವು ದಿನನಿತ್ಯದಲ್ಲಿ ಎದುರಿಸುತ್ತಾ ಬರುತ್ತೇವೆ. ಇವೆಲ್ಲವುಗಳು ನನ್ನ ಜೀವಿತದಲ್ಲಿ ಇರುವಾಗ ನಾನು ದೀನನಾಗಿ ಹೇಗೆ ತಾನೇ ಜೀವಿಸುವುದಕ್ಕೆ ಸಾಧ್ಯ? ಹಾಗಾಗಿ ಕೊಲೊಸ್ಸೆಯವರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಪೌಲನು ತಿಳಿಸುತ್ತಾನೆ, 3ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಪ್ರಿಯರೇ, ನಾನು ದೀನನಾಗಿ ಬದುಕಬೇಕಾದರೆ, ಸಾತ್ವಿಕನಾಗಿ ಬದುಕಬೇಕಾದರೆ, ವಿನಯವುಳ್ಳವನಾಗಿ ಬದುಕಬೇಕಾದರೆ, ದೇವರಿಗೆ ಭಯಪಟ್ಟು ದೇವರ ಭಯದಲ್ಲಿ ನಾನು ಜೀವಿಸುವುದಾದರೆ, ದೇವರ ಕೃಪೆಗೆ ನಾನು ಪಾತ್ರನಾಗುವುದಾದರೆ, ದೇವರ ರಕ್ಷಣೆಯು ನನ್ನ ಜೊತೆಯಲ್ಲಿ ಸದಾಕಾಲ ಜೀವಿಸಬೇಕು ಎನ್ನುವುದಾದರೆ, ನಾನು ಪ್ರತಿಷ್ಠಿತನೂ ಪ್ರಿಯನೂ ದೇವರಿಗೆ ಆಗಿರುವುದರಿಂದ ನನ್ನ ಜೀವಿತದಲ್ಲಿ ಕನಿಕರ, ದಯೆ, ಸಾತ್ವಿಕತ್ವ, ದೀನಭಾವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಬೇಕಾದದ್ದು ಬಹಳ ಅವಶ್ಯಕ. ಅದೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕು, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಬೇಕು. ಇದು ನಮ್ಮ ದೈನಂದಿನ ಜೀವಿತದ ಕಾರ್ಯಕಲಾಪಗಳಲ್ಲಿ ಒಂದು ಪ್ರಾಮುಖ್ಯವಾದಂಥ ಅಂಶ. ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ಬೆಳಗಬೇಕು,
ಸಮೃದ್ಧಿಯಾದಂಥ ಜೀವಿತದಲ್ಲಿ ಅದು ಕಾಣಲ್ಪಡಬೇಕು. ಕ್ರಿಸ್ತನ ವಾಕ್ಯದ ನೆರಳಿನಲ್ಲಿ ನಾವು ಸದಾಕಾಲ ನಡೆಯುವಂಥ ಮನುಷ್ಯರಾಗಿ ಕಾಣಿಸಲ್ಪಡುವಾಗ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಮತ್ತು ಅದೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಆಗ ದೇವರ ಆಶೀರ್ವಾದ, ದೇವರ ರಕ್ಷಣೆ, ದೇವರ ಕೃಪೆ, ದೇವರ ನಡೆಸುವಿಕೆ ಮತ್ತು ದೇವರ ಅಗಾಧವಾದಂಥ ಪ್ರೀತಿ ನನ್ನನ್ನು ಸದಾಕಾಲ ಬದುಕಿನಲ್ಲಿ ನನ್ನನ್ನು ಭದ್ರ ಮಾಡಿ ಆ ದೀನ ಸ್ವಭಾವವುಳ್ಳ ಜೀವಿತವನ್ನು ನಾನು ಕೈಗೆಟ್ಟಿಕೊಂಡು ನಡೆಯುವುದಕ್ಕೆ ಸಾಧ್ಯವಾಗ್ತದೆ. ಆದುದರಿಂದ ದೀನತೆ, ನಮ್ರತೆ ಮತ್ತು ವಿನಯತೆ ಈ 3 ಪದಗಳ ಬಳಕೆಯ ಜೀವಿತ ಅದು ಕಾಲ್ಪನಿಕ ಅಲ್ಲ, ಬದಲಾಗಿ ವಾಸ್ತವ ಬದುಕು ಆಗಲಿ ಎಂಬುದಾಗಿ ಆಶಿಸುತ್ತಾ ದೇವರನ್ನು ಪ್ರಾರ್ಥಿಸೋಣ. ದೇವರು ತಾನೇ ಸದಾಕಾಲ ನಮ್ಮನ್ನು ಆ ನಿಟ್ಟಿನಲ್ಲಿ ಬದುಕುವಂತೆ ನಡೆಸಲಿ. ಆತನ ಕೃಪೆ ಸದಾಕಾಲ ನಮ್ಮನ್ನು ರಕ್ಷಿಸಲಿ. ಆಮೇನ್.